ವಿಧಿ, ನನಗೋಸ್ಕರವಾಗಿ ಹಗಲಿರುಳು ಶ್ರಮ ವಹಿಸಿದ ಜೀವಿಯನ್ನು ಇವತ್ತು ಮಸಾಲದ ಮೈದಾನದಲ್ಲಿ ನಾನು ಹೋತು ಬಂದೆ. ಹೊರಕವಿ ಕಂಡು ಕೇಳದಂತೆ, ಕೇಳಿ ಅರಿದಂತೆ ಈ ನನ್ನ ಜೀವನವನ್ನು ಎಷ್ಟೊಂದು ವಿಚಿತ್ರವಾಗಿ ರೂಪಿಸಿದೆಯಪ್ಪ. ಎಷ್ಟೊಂದು ವಿಚಿತ್ರವಾಗಿ ರೂಪಿಸಿಬಿಟ್ಟೇನೇನು. ಯಾವ ಸೌಭಾಗ್ಯಕ್ಕೋಸ್ಕರವಾಗಿ ಈ ಭೂಮಿ ಮೇಲೆ ನಾನು ಬದುಕಬೇಕು. ನನ್ನ ಜೀವನದಲ್ಲಿ ನಡೆಯಲಾರದಂತ ಘಟನೆ ನಡೆದು ಹೋದ್ಮೇಲೆ ನಾನು ಯಾರಿಗಾಗಿ ಬದುಕಬೇಕು, ಯಾರಿಗಾಗಿ ಬದುಕಬೇಕು? ಇಲ್ಲ ಇಲ್ಲ, ನಾನು ಬದುಕಬಾರ್ದು. ಈ ವಿಷಯ ಸೇವಿಸಿ ನಾನು ಸತ್ತು ಹೋಗ್ಬೇಕು. ನೋಡು ಗಿರಿಜಾ, ಸಮಾಜ ನಿನ್ನಂತ ಜಾರಿದ ನಾರಿಗೆ ಕೊಡುವ ಶಿಕ್ಷೆ ಆತ್ಮಹತ್ಯೆ. ನೀನು ಹೊತ್ತ ಗರ್ಭವೇ ಸಾರಿ ಹೇಳುತ್ತಿದೆ ನೀನು ಅಂತವಳು ಎಂದು. ನೀ ಯಾರಿಗಾಗಿ ಬದುಕುವಿಯ? ತಂದೆ ಇಲ್ಲ, ತಾಯಿ ಇಲ್ಲ. ಈ ನಿನ್ನ ಗರ್ಭಕ್ಕೆ ಕಾರಣ ಆದ ನಿನ್ನ ಸಂಗಮೇಶ್ ಮಾವನಿಗಾಗಿ ಇಲ್ಲ ಇಲ್ಲ, ಯಾರಿಗೂ ಇಲ್ಲ. ನನಗೆ ಉಳಿದಿರುವ ದಾರಿ ಆತ್ಮಹತ್ಯೆ, ಆತ್ಮಹತ್ಯೆ. ಹೌದು ಹೌದು, ನನಗೆ ಉಳಿದಿರೋದಂದ್ರೆ ಆತ್ಮಹತ್ಯೆ. ಯಾರಿಗೋಸ್ಕರವಾಗಿ ಬದುಕಬೇಕು? ಇಲ್ಲ, ನನ್ನಂತ ಏನು ಈ ಭೂಮಿ ಮೇಲೆ ಬದುಕಬಾರ್ದು, ಬದುಕಬಾರ್ದು. ಇದೇನಮ್ಮ ನೀನು ಮಾಡುತ್ತಿರುವುದು? ಈಗಾಗಲೇ ಹೃದಯದ ಮೇಲಾದ ಗಾಯ ಮಾಸುವ ಮೊದಲೇ ಮತ್ತೊಂದು ಬರೆ ಎಳೆದು ಗಾಯ ಮಾಸದ ಹಾಗೆ ಮಾಡಬೇಕೆಂದ್ರೆ ಏನಮ್ಮ? ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ ಮಾವ, ನನ್ನನ್ನು ಕ್ಷಮಿಸಿ ಬಿಡಿ. ನನ್ನ ತೊಳು ಈ ಭೂಮಿ ಮೇಲೆ ಬದುಕೋದಕ್ಕೆ ಅಯೋಗ್ಯಳು ನಾನು ಬದುಕಬಾರ್ದು. ದಯವಿಟ್ಟು ನನಗೆ ಸಾಯಲು ಅವಕಾಶ ಮಾಡಿಕೊಡಿ ಮಾವ, ಸಾಯಲು ಅವಕಾಶ ಮಾಡಿಕೊಡಿ. ನಿಜ ಗಿರಿಜಾ, ನಿಜ. ನಿನ್ನಂಥವಳು ಈ ಭೂಮಿಯ ಮೇಲೆ ಬದುಕಬಾರ್ದ? ಹೆಣ್ಣಿನ ಕುಲಕ್ಕೆ ಕಳಂಕ ತರುವ ನಿನ್ನಂಥವಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಆದರೆ ಆ ಶಿಕ್ಷೆ ಆ ದೇವರು ಕೊಡಬೇಕೇ ವಿನಃ ನಿನ್ನ ಆಸ್ಪದಕ್ಕೆ ನೀನು ಸಾಯುವುದು ನಿನಗೆ ಅಧಿಕಾರವಿಲ್ಲ. ಆದರೂ ನೀನು ಸಾಯುತ್ತೇನೆಂದರೆ ಸತ್ತು ಹೋಗು. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ಸಾಯ. ಕೇಳು, ನಾವು ನಿನಗೇನು ಅನ್ಯಾಯ ಮಾಡಿದ್ದೀವಿ ಅಂತ ನಮಗೆ ಅನ್ಯಾಯ ಮಾಡಿದೆ. ನನ್ನ ತಮ್ಮ ನಿನಗೇನು ಅನ್ಯಾಯ ಮಾಡಿದ್ದೇನೆಂದು ತಿಳಿದು ನೀನು ನನ್ನ ತಮ್ಮನಿಗೆ ಅನ್ಯಾಯ ಮಾಡಿದೆ. ಹೇಳು ಗಿರಿಜಾ, ಹೇಳು. ನೀವು ನನ್ನನ್ನು ತಪ್ಪಾಗಿ ತಿಳಿದುಕೊಂಡಿದ್ದೀರಿ ಮಾವ, ತಪ್ಪಾಗಿ ತಿಳಿದುಕೊಂಡಿದ್ದೀರಿ. ಈ ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಈ ಮಗುವಿಗೆ ಕಾರಣ ಬೇರೆ ಯಾರು ಅಲ್ಲ ಮಾವ, ನಿಮ್ಮ ತಮ್ಮ ಸಂಗಮೇಶ್. ನನ್ನ ತಮ್ಮ ಅಷ್ಟೊಂದು ನಿರ್ಲಜ್ಜನೇನು? ಇಲ್ಲ, ನಿಮ್ಮ ತಮ್ಮ ನಿರ್ಲಜ್ಜನಲ್ಲ, ನಾನು ನಿರ್ಲಜ್ಜಳಲ್ಲ. ಆ ವಿಧಿ ನಮ್ಮ ಜೀವನದಲ್ಲಿ ಆಡಿದ ಆಟ ಮಾವ, ಆಡಿದ ಆಟ. ಅದು ನಿಮ್ಮ ತಮ್ಮ ಟ್ರೈನಿಂಗ್ ಹೋಗುತ್ತೀರಿ ಅಂತ ಹೊಲದಲ್ಲಿರುವ ನನಗೆ ಹೇಳುವುದಕ್ಕೆ ಬಂದ್ರು. ಅದೇ ಸಂತೋಷದಲ್ಲಿ ನಾವು ಇಬ್ಬರು ಸೇರಿಕೊಂಡು ಹಾಡಿ ಕುಣಿದು ನಕ್ಕು ನಲಿದಾಡಿಬಿಟ್ಟು ಅಗಲಿಕೆಯ ವಿರಹ ವೇದನೆಯನ್ನು ಸಹಿಸುವುದಕ್ಕೆ ಆಗಲಾರದೆ ನಾವಿಬ್ಬರು ಸೇರಿಕೊಂಡು ಗಟ್ಟಿಯಾಗಿ ತಬ್ಬಿಕೊಂಡು ಬಿಟ್ಟಿವಿ. ಆ ಸಮಯದಲ್ಲಿ ಮಳೆ, ಸಿಡಿಲು, ಮಿಂಚು, ಗುಡುಗು ಎಲ್ಲವೂ ಒಂದೇ ಸವನ ಆರ್ಭಟಿಸುತ್ತಾ ಬಂತು ಮಾವ. ಆದ್ರೆ ನಾವು ಅದೇ ಸಮಯದಲ್ಲಿ ಮೈ ಮರೆತು ತಪ್ಪು ಮಾಡಿಬಿಟ್ಟಿವ ಮಾವ. ಆನಂತರ ಗೊತ್ತಾಯ್ತು, ನಾವು ಮಾಡಿರುವ ತಪ್ಪಿನ ಅರಿವು ನಮಗಾಯ್ತು ಮಾವ. ಆದ್ರೆ ಆ ಸಮಯದಲ್ಲಿ ನಮ್ಗೆ
ನಮಗೆ ಒಂದೇ ಒಂದು ಸಮಾಧಾನ, ಅದೇನಂದ್ರೆ ಹಿಂದಿಲ್ಲ ನಾಳೆ ನಾವಿಬ್ಬರು ಗಂಡ ಹೆಂಡತಿಯರು ಆಗೋರಿದ್ದೀವಿ ಅನ್ನುವ ಕಾರಣಕ್ಕೋಸ್ಕರವಾಗಿ ನಾವಿಬ್ಬರು ಸಮಾಧಾನ ಮಾಡಿಕೊಂಡು ಅಲ್ಲೇ ಮರೆತು ಬಿಟ್ವಿ ಆದ್ರೆ ಆ ವಿಧಿ ಇದೆಯಲ್ಲ, ಆ ವಿಧಿ ನನ್ನ ಬಾಳಿನಲ್ಲಿ ಎಷ್ಟೊಂದು ಘೋರವಾಗಿ ಅನ್ಯಾಯ ಮಾಡುತ್ತೆ ಅಂತ ನಾನು ಕಂಡಿರ್ಲಿಲ್ಲ ಮಾವ, ನಾನು ಕಂಡಿರ್ಲಿಲ್ಲ. ನೋಡು, ಅಂದ್ರೆ ಈಗ ನಿನ್ನಲ್ಲಿ ಬೆಳೆಯುತ್ತಿರುವಂತಹ ಕುಡಿ ನಮ್ಮ ವಶತ, ನಮ್ಮ ರಕ್ತತ. ಅಯ್ಯೋ ದೇವ್ರೆ, ಇನ್ನೊಂದು ಕ್ಷಣ ನಾನು ಇಲ್ಲಿಗೆ ಬರದೆ ಹೋಗಿದ್ರೆ ಇನ್ನು ಎಂಥ ಅನಾಹುತ ಮಾಡಿಬಿಡ್ತಾ ಇದ್ದಲ್ಲ ಬಾ, ಎಂಥ ಅನಾಹುತ ಮಾಡಿಬಿಡ್ತಾ. ಈಗಾಗಲೇ ಒಂದು ತಪ್ಪು ಮಾಡಿದದೇನು, ಇನ್ನೊಂದು ತಪ್ಪಿಗೆ ಕೈ ಹಾಕುವುದು ಯಾವ ನ್ಯಾಯವ ಬಾ, ಯಾವ ನ್ಯಾಯ? ನೋಡಮ್ಮ, ಈಗ ನಾನು ನಿನ್ನನ್ನು ಸಾಯಲು ಬಿಡುವುದು. ಯಾಕಂದ್ರೆ ನನ್ನ ತಮ್ಮನ ವಂಶದ ಕುಡಿ ಅವನ ಪ್ರತಿರೂಪ ನಿನ್ನ ಮಡಿಲಿನಲ್ಲಿ ಬೆಳೆಯುತ್ತದೆ. ನೋಡು, ಆ ಮಗು ನಿನ್ನ ಮಡಿಲಿನಲ್ಲಿ ಬೆಳೆಯುತ್ತಿರುವ ಮಗುವಿಗೆ ಜನ್ಮ ಕೊಡು. ನಮ್ಮ ವಂಶದ ಕುಡಿ ಬೆಳೆಯಲೇಬೇಕು, ನಮ್ಮ ವಂಶದ ಕುಡಿ ಬೆಳೆಯಲೇಬೇಕು. ಇಲ್ಲ ಮಾವ, ಇಲ್ಲ, ಅದು ಸಾಧ್ಯವಿಲ್ಲ ಮಾವ. ಗಂಡನಿಲ್ಲದ ಬಂಡ ರಂಡಿಯರು ಈ ಭೂಮಿ ಮೇಲೆ ಬದುಕಬಾರದು ಮಾವ, ಭೂಮಿ ಮೇಲೆ ಬದುಕಬಾರದು. ಮೊದಲೇ ನನಗೆ ಗಂಡನಿಲ್ಲ, ನಾಳೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಬೆಳೆದು ದೊಡ್ಡವನಾಗಿ ನನ್ನ ತಂದೆಯಲ್ಲಿ ಅಂತ ಕೇಳಿದ್ರೆ ಅದು ಏನು ಅಂತ ಹೇಳಿ ಮಾವ, ಏನು ಅಂತ ಹೇಳಿ? ಅದಕ್ಕೆ ತಂದೆ ನಾನಂತ ಹೇಳ್ಬಿಡು. ಹೌದು ಕಿರ್ಚ, ಹೌದು, ನನಗೆ ಮನೆಯ ಬಾನವೇ ನಂದಾದೀಪ. ನನಗೆ ನನ್ನ ಮನೆಯ ಬಾನ ಉಳಿಯಬೇಕು, ನಮ್ಮ ವಂಶದ ಕುಡಿ ಬೆಳೆಯಬೇಕು. ಆ ಮಗುವಿನ ತಂದೆ ನಾನಾಗ್ಲೇಬೇಕು ಗಿರ್ಜಾ, ನಾನಾಗ್ಲೇಬೇಕು. ಮಾತಾಡ್ತಾ ಇದ್ದೀರಾ ನೀವು? ಸಂಗಮೇಶ್ ಮಾವ ನಿಮ್ಮ ತಮ್ಮ ಮಾವ, ತಮ್ಮ ಅಂದ್ಮೇಲೆ ಹೇಗೆ ಸಾಧ್ಯ? ಅದು ನನಗೆ ಗೊತ್ತು ಗಿರ್ಜಾ. ಈಗ ನೀನು ಹೇಳುತ್ತಿರುವುದು ಏನಿತ್ತು? ಅಣ್ಣನ ಹೆಂಡತಿ ಅತ್ತಿಗೆ ನಮಗೆ ಜನ್ಮ ಕೊಟ್ಟ ಆ ನನ್ನ ತಾಯಿಗೆ ಸಮಾನ. ತಮ್ಮನ ಹೆಂಡತಿ ಸೊಸೆ ನಾವು ಜನ್ಮ ನೀಡಿದ ನಮ್ಮ ಮಗಳಿಗೆ ಸಮಾನ. ನೋಡು, ಸಮಾಜದ ದೃಷ್ಟಿಯಲ್ಲಿ ನಾವಿಬ್ಬರು ಗಂಡ ಹೆಂಡತಿಯರಾಗಿರೋ ಅಂತರಂಗದಲ್ಲಿ ಮಾತ್ರ ನಾವಿಬ್ರು ತಂದೆ ಮಗಳಾಗಿರೋ, ನಮ್ಮ ತಂದೆ ಮಗಳಾಗಿರೋ. ದಯವಿಟ್ಟು ಬೇಡ ಅನ್ಬೇಡಮ್ಮ, ನಿನಗೆ ಕೈ ಮುಗಿದು ಕೇಳ್ಕೊತೀನಿ. ಬೇಕಾದ್ರೆ ಈ ನಿನ್ನ ಕಾಲು ಹಿಡಿದು ಕೇಳ್ಕೊತೀನಿ. ಏನೊಂದು ಅರಿಯದ ಆ ಮಗುವಿಗೆ ಏಕೆ ಶಿಕ್ಷೆ ಕೊಡಬೇಕಮ್ಮ, ನಾವು ಶಿಕ್ಷೆ ಕೊಡಬೇಕು. ಮಾವ, ಇದೆಲ್ಲ ಹೇಗೆ ಸಾಧ್ಯ ಮಾವ? ಹೇಗೆ ಸಾಧ್ಯ ಮಾವ? ಸಾಧ್ಯವಿದೆ ಮಾ, ಸಾಧ್ಯವಿದೆ. ಅದನ್ನು ನಾನು ಸಾಧ್ಯ ಮಾಡಿ ತೋರಿಸ್ತೇನೆ. ನೋಡು, ಇದರಿಂದ ನನ್ನ ಚಾರಿತ್ರ್ಯಕ್ಕೆ ಕಳಂಕ ಬರ್ಬೋದು. ಬರ್ಲಿ, ಹೇಗೋ ಈ ವಿಷಯ ಡಾಕ್ಟರ್ ಒಬ್ಬರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಹೇಳಬೇಡಿ ಅಂತ ಡಾಕ್ಟರ್ಗೆ ನಾನು ಕೈ ಮುಗಿದು ಕೇಳಿಕೊಂಡಿದ್ದೇನೆ. ನೋಡಮ್ಮ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ನಾನು ನೀನು ಕೂಡಿಕೊಂಡು ಈಗ ಎಲ್ಲಮ್ಮ ದೇವಿಯ ದೇವಸ್ಥಾನಕ್ಕೆ ಹೋಗೋಣ. ನಾನೊಂದು ನೀನೊಂದು, ನಮ್ಮ ಕೈಯಿಂದಲೇ ನಾವು ಹಾರ ಹಾಕಿಕೊಳ್ಳೋಣ. ನೋಡಮ್ಮ, ಈ ವಿಷಯ ಬೇರೆ ಯಾರಿಗೂ ಗೊತ್ತಾಗಬಾರ್ದು.
ಆ ನನ್ನ ತಮ್ಮನ ಹೆಸರಿನಲ್ಲಿ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿಕೊಂಡು ಬಿಡು. ನನಗೆ ಮನೆಯ ಮಾನವೇನಿಲ್ಲ, ನನಗೆ ಮನೆಯ ಮಾನ ಉಳಿಯಬೇಕು. ನಮ್ಮ ವಂಶದ ಕುಡಿ ಬೆಳೆಯಲೇಬೇಕಮ್ಮ, ಬೆಳೆಯಲೇಬೇಕು. ಮಾವ, ಇದರಿಂದ ಹಾಲಿನಂತಿರುವ ಈ ನಮ್ಮ ಸಂಸಾರದಲ್ಲಿ ಹುಳಿ ಹಿಂಡಿದಂತಾಗತ್ತೆ ಮಾವ, ಹುಳಿ ಹಿಂಡಿದಂತಾಗತ್ತೆ. ಈ ವಿಷಯ ಏನಾದ್ರೂ ನನ್ನ ಅಕ್ಕನಿಗೆ ಗೊತ್ತಾದ್ರಿ ನಮ್ಮ ಇಬ್ಬರ ಈ ಸಂಬಂಧಕ್ಕೆ ಅಕ್ಕ ಒಪ್ಪಿಕೊಳ್ಬಹುದೇನೋ ಮಾವ, ಒಪ್ಪಿಕೊಳ್ಬಹುದೇ? ನೋಡಮ್ಮ, ಅವಳ ಒಪ್ಪಿಗೆಯನ್ನು ಸವಿಸ್ತಾರವಾಗಿ ಕೇಳೋಣ. ನೋಡು, ಈ ವಿಷಯ ನಮ್ಮಿಬ್ಬರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು. ನೋಡು, ಅವಳು ಒಪ್ಪಿದರೆ ಒಪ್ಪಲಿ, ಬಿಟ್ಟರೆ ಬಿಡಲಿ. ಒಳ್ಳೆ ಹೆಣ್ಣಾದ್ರೆ ಒಪ್ಪಿಕೊಳ್ತಾಳೆ, ಕೆಟ್ಟವಳಾದ್ರೆ ಒಪ್ಪೋದಿಲ್ಲ. ಆಯ್ತೇನಮ್ಮ? ಈ ಬಾಳಲ್ಲಿ ಶಾಂತಿಯಲ್ಲಿದೆ, ಬಿರುಗಾಳಿಯೇ ಬೀಸಿದೆ. ಸಂತೋಷವ ನುಡಿಯುತ್ತದೆ ಆಸೋದನೆ ಅನುದಾನವೇ ಒಳ್ಳಾಗಿದೆ. ಈ ಬಾಳ